ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡ ಈಗ ರಂಗೇರ್ತಾ ಇದೆ. ಒಂದು ಕಡೆ ಏನಂತಂದ್ರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಿಂದ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಏನಂತಂದ್ರೆ ಪ್ರಬಲ ಪೈಪೋಟಿ ಅನ್ನೋ ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕಣಕ್ಕಿಳಿತಾರೆ ಅನ್ನೋ ಒಂದು ಲೆಕ್ಕಾಚಾರ ಕೇಳಿ ಬರ್ತಾ ಇರುವಂಥದ್ದು. ಇದರ ಜೊತೆಗೆ ಬಹುತೇಕ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ನೀಡಿದ್ರೆ ಈ ಬಾರಿ ಜಯಬೇರಿ ಪಕ್ಕ ಅನ್ನೋ ಒಂದು ಲೆಕ್ಕಾಚಾರವೂ ಸಹ ರಾಜಕೀಯ ವಲಯದಲ್ಲಿ ಈಗ ಚರ್ಚೆ ನಡೀತಾ ಇರುವಂಥದ್ದು. ಈ ಕುರಿತು ಮಾತನಾಡಲಿಕ್ಕೆ ಇದೀಗ ನನ್ನ ಜೊತೆ ಏನಂತಂದ್ರೆ ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಇದ್ದಾರೆ. ಅವರನ್ನ ನಾನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಪ್ರಮುಖವಾಗಿ ತಮ್ಮ ಹೆಸರು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಹೆಸರಿನಲ್ಲಿ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಒಂದು ವೇಳೆ ತಾವು ಟಿಕೆಟ್ ಸಿಕ್ಕರೆ ಸ್ಪರ್ಧೆ ಮಾಡ್ತೀರಾ ಹೇಗೆ ಅಂತ? ನಾನು ಮೊದಲಿಂದನೂ ಕೂಡ ಹೇಳಿದ್ದೀನಿ, ನಮ್ಮ ಪಕ್ಷದ ಹಿರಿಯ ನಾಯಕರು ಯಾವನ್ನೇ ನಿರ್ಧಾರ ತೊಗೊಳ್ಳಿ ಆ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೀನಿ. ಇವಾಗ ಮುಂಚೂಣಿ ಅಂತ ಹೇಳಿ ಬರ್ತಾ ಇದೆ, ಆದರೂ ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ಅಥವಾ ನಮ್ಮ ಎಲ್ಲ ಲೀಡ್ರು ನಮ್ಮ ಕಾರ್ಯಕರ್ತರ ಮನಸ್ಸಲ್ಲಿ ಏನಿದೆ ಅಂದರೆ, ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ನಾವು ಬೆಳಗಾವಿ ಲೋಕಸಭೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ನಾವು ತಗೊಳ್ಳೇಬೇಕು. ಯಾಕಂದರೆ ಸುಮಾರು 5 ಟರ್ಮ್ ನಮ್ಮಲ್ಲಿ MP ಇಲ್ಲ. ಆದರೆ ಭಾಳ ಒಳ್ಳೆಯ ಅವಕಾಶ ಇದೆ. ನಮ್ಮ ಸರ್ಕಾರದ ವತಿಯಿಂದ 5 ಗ್ಯಾರಂಟಿಗಳನ್ನು ಇಡೀ ಕ್ಷೇತ್ರದ ಜನರಿಗೆ ಮನೆ ಬಾಗಿಲಿಗೆ ತಲುಪ್ತಾ ಇದೆ. ಇವತ್ತು ಮಹಿಳೆಯರು ಬಹಳ ಖುಷಿಯಾಗಿದ್ದಾರೆ, ಯುವಕರು ಯುವ ನಿಧಿಯಿಂದ ಬಹಳ ಖುಷಿಯಾಗಿದ್ದಾರೆ. ಅದೇ ಕಾರಣಕ್ಕಾಗಿ ಅದಕ್ಕೋಸ್ಕರ ಆ ಗುರಿಯನ್ನು ಮುಟ್ಲಿಕ್ಕೆ ನಾವು ಮತ್ತು ನಮ್ಮ ಕಾರ್ಯಕರ್ತರು ಬಹಳ ಸಜ್ಜಾಗಿದ್ದೀವಿ. ಬರುವಂಥ ದಿನದಲ್ಲಿ ನನಗಂತೂ ವಿಶ್ವಾಸ ಇದೆ, ಈ ಬಾರಿ ನಾವು ಬೆಳಗಾವಿ ಲೋಕಸಭೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿಕ್ಕೆ ಬಯಸ್ತೀನಿ. ಹೆಬ್ಬಾಳ್ಕರ್ ಕುಟುಂಬಕ್ಕೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಏನು ಹೊಸದೇನಲ್ಲ. ಹಿಂದೆ ತಮ್ಮ ತಾಯಿಯವರು ಸಹ ಸ್ಪರ್ಧೆ ಮಾಡಿದರು, ತಾವು ಅವ್ರ ಜೊತೆ ಎಲ್ಲ ಕಡೆ ಓಡಾಡ್ಕೊಂಡಿದ್ದೀರಿ. ಒಂದು ವೇಳೆ ಟಿಕೆಟ್ ಕೊಟ್ಟರೆ ಯಾವ ರೀತಿ ಹೋಪ್ಸ್ ಇದೆ, ಜೊತೆಗೆ ಯಾವ ರೀತಿ ಬೆಂಬಲ ಸಿಗ್ಬೋದು ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಂತ? ಬೆಳಗಾವಿ ಲೋಕಸಭಾ ಕ್ಷೇತ್ರನ ಬಹಳ ಚೆನ್ನಾಗಿ ಈ 10 ವರ್ಷದಲ್ಲಿ ನಾನಾಯಿತು ನಮ್ಮ ಎಲ್ಲ ಕುಟುಂಬಸ್ಥರು ನಾವು ಬಹಳ ಪ್ರೀತಿಯಿಂದ ನಾವು ನೋಡ್ತೀವಿ. ಯಾಕಂದರೆ 2014ರಲ್ಲಿ ಬಹಳ ಒಂದು ಒಳ್ಳೆ ಕನಸನ್ನು ಇಟ್ಕೊಂಡು ನಮ್ಮ ತಾಯಿಯವರು ಚುನಾವಣೆಗೆ ನಿಂತಿದ್ರು. ಆದರೆ ಕೆಲವು ಅಂತರದಿಂದ ಆವಾಗ ನಮಗೆ ಸಕ್ಸಸ್ ಆಗಲಿಲ್ಲ. ಬರುವಂಥ ದಿವಸದಲ್ಲಿ ನಾವು ನಿರೀಕ್ಷೆ ಇಟ್ಟಿದ್ದೀವಿ, ನಾವು ನೋಡಿದಂಥ ಕ್ಷೇತ್ರ ಜನ ಇವಾಗ ಚೇಂಜ್ ಬಯಸ್ತಾ ಇದ್ದಾರೆ. ಚೇಂಜ್ ಅಂದರೆ ಡೆವಲಪ್ಮೆಂಟ್ ಬಯಸ್ತಾ ಇದ್ದಾರೆ. ಯಾರು ಅವ್ರ ಹತ್ರ ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರ ಕೆಲಸ ಮಾಡಬೇಕು, ಬಂದಿರುವಂಥ ದಿವಸದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಕುಂದುಕೊರತೆಯಲ್ಲಿ ಅವ್ರ ಜೊತೆಗೆ ಭಾಗಿಯಾಗಿ ಅವ್ರ ಕಷ್ಟ ಸುಖದಲ್ಲಿ ಪಾಲ್ಗೊಳ್ಬೇಕು ಅಂತ ಒಂದು ವ್ಯಕ್ತಿನ ಅವ್ರು ಹುಡುಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೆಲಸ ಮಾಡ್ಬೇಕಂತೇಳಿ ನಾವು ಕೂಡ ಅನ್ಸ್ಕೊಂಡಿದ್ವಿ. ಈಗ ಬೆಳಗಾವಿ ಜಿಲ್ಲೆ BJP ರಾಜಕಾರಣವನ್ನು ನೋಡ್ತಾ ಇದ್ದೀರಿ. ಕಳೆದ 1 ವಾರದಿಂದ ಭಾಳಷ್ಟು ಹೊರಗಿನವರು ಒಳಗಿನವರು ಆ ರೀತಿ. ಅದು ಕಾಂಗ್ರೆಸ್ಗೆ ಏನಾದರೂ ಲಾಭ ಆಗುವಂತ? ಯಾಕಂತಂದ್ರೆ ಈ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ ಆ ಗೊಂದಲ ಏನಿದೆ ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ಲಾಭ ಆಗತ್ತೆ ಅನ್ನೋ ಒಂದು ವಿಶ್ವಾಸ ಇದೆ ಅನ್ನೋ? ಲಾಭ ನಷ್ಟ ಅನ್ನೋಕ್ಕಿಂತ ಜಾಸ್ತಿ ನನಗೆ ನಮ್ಮ ಜನರ ಮೇಲೆ, ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಮ ದುಡಿಮೆ ಮೇಲೆ, ನಮ್ಮ ಪರಿಶ್ರಮದ ಮೇಲೆ, ಇದರೆಲ್ಲದರ ಮೇಲೆ ವಿಶ್ವಾಸ ಇದೆ. ಮುಂದಿನ ಪಕ್ಷದವರು ಯಾವ ಥರ ಸ್ಟ್ರಾಟಜಿ ಮಾಡ್ತಾರೆ ಅದಕ್ಕಿಂತ ಜಾಸ್ತಿಯಾಗಿ ನಾವು ನಮ್ಮ ಪಕ್ಷದವರು, ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು ಯಾವ ಥರ ನಾವು ಸ್ಟ್ರಾಟಜಿ ಮಾಡಿ ನಾವು ಬರುವಂಥ ಇಲೆಕ್ಷನ್ ಚುನಾವಣೆಯನ್ನು ಯಾವ ಥರ ಎದುರಿಸ್ತೀವಿ, ಇದ್ರ ಬಗ್ಗೆ ನಾನು ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದೀನಿ. ಯುವ ನಾಯಕರಾಗಿ ಈ ಬಾರಿ ಪ್ರಮುಖವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ವಿಚಾರವನ್ನ ತಾವು, ಯಾಕಂತಂದ್ರೆ ಈಗ ಓಡಾಡಲೇಬೇಕಾಗತ್ತೆ, ಯಾಕಂತಂದ್ರೆ ಟಿಕೆಟ್ ಸಿಗತ್ತೋ ಬಿಡತ್ತೋ ಆ ವಿಚಾರ ಬೇರೆ, ತಾವು ಓಡಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ವಿಚಾರ ಯಾವುದನ್ನ ಪ್ರಸ್ತಾಪ ಮಾಡ್ತೀರಿ ಅಂತ? ವಿಚಾರಗಳು ಸುಮಾರಿದೆ. ನನಗೆ ಬೇಜಾರು ಏನಾಗುತ್ತಂದ್ರೆ, ಸುಮಾರು ಒಂದು 25 ವರ್ಷಗಳಿಂದ ನಮ್ಮ ಬೆಳಗಾವಿಗೆ ಸಿಗಬೇಕಾದಂಥ ಕೇಂದ್ರ ಸರ್ಕಾರದಿಂದ ಏನು ಯೋಜನೆಗಳಿತ್ತು, ಉಡಾನ್ ಸ್ಕೀಮ್ ಮೊದಲನೇ ಬಾರಿಗೆ ನಮ್ಮ ಕ್ಷೇತ್ರಕ್ಕೆ ಅಥವಾ ನಮ್ಮ ಬೆಳಗಾವಿ ಲೋಕಸಭೆಗೆ ಬರಬೇಕಾಗಿತ್ತು, ಅದು ಹುಬ್ಳಿಗೆ ಹೋಯಿತು. ಹೈಕೋರ್ಟ್ ನಮ್ಮ ಬೆಳಗಾವಿಗೆ ಬರಬೇಕಾಗಿತ್ತು, ಅದು ಹುಬ್ಳಿಗೆ ಹೋಯಿತು. IIT ನಮಗೆ ಬರಬೇಕಾಗಿತ್ತು, ಅದು ಕೂಡ ಹುಬ್ಳಿಗೆ ಹೋಯಿತು. ಇವಾಗ ನಮ್ಮಲ್ಲಿ ಹೊಸ ಟರ್ಮಿನಲನ್ನು ನಿರ್ಮಾಣ ಮಾಡಿದರು, ಆದರೆ ಫ್ಲೈಟ್ಗಳೆಲ್ಲ ಎಲ್ಲಿ ಹೋದು? ಹುಬ್ಳಿಗೆ ಹೋಯಿತು. ಇದೇ ಥರ ಈ ಮುಂದೆ ದಿನಗಳ ಒಂದು ಜಾಬ್ ಫೇರ್ ಅಥವಾ ಎಲ್ಲ ರೈತರಿಗೆ ಅನುಕೂಲ ಆಗಬೇಕಿದ್ದೀವಿ. ಪ್ರತಿ ವರ್ಷ ನಮ್ಮ ಪಕ್ಷದ ವತಿಯಿಂದ, ನಮ್ಮ ಹಿರಿಯರ ವತಿಯಿಂದ ಈ ಲೆಕ್ಕದಲ್ಲಿ ಅಥವಾ ಈ ಯೋಜನೆಗಳಲ್ಲಿ ನಾವು ಕೆಲಸ ಮಾಡ್ಬೇಕನ್ನೋ ಒಂದು ಇದರಲ್ಲಿ ಗುರಿ ಇಟ್ಕೊಂಡಿದ್ದೀವಿ. ಈಗ ಯುವ ಕಾಂಗ್ರೆಸ್ನಿಂದ ಬಂದಿದ್ದೀರಿ, ಇವತ್ತು ಕಾಂಗ್ರೆಸ್ನಿಂದ ಬಂದಿದ್ದೀರಿ. ಜೊತೆಗೆ ತಮಗೆ ಯಾರು ಆದರ್ಶ ಈ ರಾಜಕಾರಣದಲ್ಲಿ? ಯಾಕಂತಂದ್ರೆ ಫಸ್ಟ್ ರಾಜಕೀಯ ಅಧಿಕೃತವಾಗಿ ಒಂದು ವೇಳೆ ಈಗ ಟಿಕೆಟ್ ಸಿಕ್ಕರೆ ಎಂಟ್ರಿ ಆಗ್ತೀರಿ, ಯಾರು ತಮಗೆ ಆದರ್ಶಪ್ರಾಯ ಅಂತ ರಾಜಕಾರಣದಲ್ಲಿ? ಓಕೆ, ಇದಿಷ್ಟು ಏನಂತಂದ್ರೆ ಮೃಣಾಲ್ ಹೆಬ್ಬಾಳ್ಕರ್ ಅವರ ಮಾತು. ಕ್ಯಾಮ್ರಾಮನ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.